ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಅಂತೇಳಿ ಕರ್ನಾಟಕಾದ್ಯಂತ ಫೇಮಸ್ ಆಗಿರುವಂಥ ಅಪರ್ಣವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಹೋಗಿದ್ದಾರೆ ಅನ್ನೋದು ತುಂಬ ನೋವಿನ ಸಂಗತಿ. ಯಾಕೆಂದರೆ ಅತ್ಯುತ್ತಮವಾಗಿ ಆ್ಯಕ್ಟಿವ್ ಆಗಿದ್ದವರು, ಸಮಾಜಮುಖಿಯಾಗಿದ್ದಂಥ ಇವರು ಇಷ್ಟು ಬೇಗ ಅದು 58 ವರ್ಷದಲ್ಲೇ ಕ್ಯಾನ್ಸರಿಗೆ ತುತ್ತಾಗಿ ಹೋದ್ರಲ್ಲ ಅನ್ನೋದೇ ಬೇಸರದ ಸಂಗತಿ. ಇದೆಲ್ಲದರ ಜೊತೆಗೆ ಅವರು ಶುದ್ಧ ಕನ್ನಡ, ಅವ್ರ ಪ್ರೋಗ್ರಾಮ್ಗಳಿಗೆ ನಾನು ತುಂಬ ಪ್ರೋಗ್ರಾಮ್ಗಳಿಗೆ ಹೋಗಿದ್ದೀನಿ ಬೆಂಗಳೂರಲ್ಲಿ. ಅವರದ್ದು ಸರ್ಕಾರಿ ಕಾರ್ಯಕ್ರಮಗಳು, ಅವ್ರ ಮಾತು ಸ್ಪಷ್ಟವಾದಂಥ ಕನ್ನಡ, ಅದನ್ನು ನೋಡಿ ನಮ್ಮೆಲ್ಲರಿಗೂ ಮುಜುಗರ ಆಗ್ತಿತ್ತು. ಯಾಕೆಂದರೆ ನಾವು ಅರ್ಧಂಬರ್ಧ ಇಂಗ್ಲೀಷ್ ಸೇರಿಸಿ ನೆಟ್ಟಿಗೆ ಕನ್ನಡ ಉಚ್ಚಾರಣೆ ಮಾಡಲಿಕ್ಕೂ ನಮ್ಮ ಕೆಲವರಿಗೆ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಮಾತು ಕೇಳಿದಾಗ ಈ ಥರ ಕನ್ನಡ ಮಾತಾಡಬೇಕಪ್ಪ ಅಂತ ನನಗೆ ಎಷ್ಟೋ ಸತಿ ಅನಿಸಿತ್ತು. ನಾನು ತುಂಬ ಇಂಗ್ಲೀಷ್ ಪದಗಳನ್ನು ಇದರಲ್ಲಿ ಬಳಸ್ತಾ ಇದ್ದೆ ಕನ್ನಡದಲ್ಲಿ. ಅದು ತುಂಬ ಕಡಿಮೆ ಮಾಡ್ತಾ ಬಂದೆ. ಯಾಕೆಂದರೆ ಇವ್ರ ಮಾತು ಕೇಳಿದ ನಂತರ, ಯಾಕೆಂದರೆ ಅವ್ರ ಮಾತು ಕೇಳಿದಾಗ, ಇದು ಕೇಳಿದಾಗ ಇಂಗ್ಲೀಷ್ ಪದಗಳನ್ನು ಜಾಸ್ತಿ ಬಳಸಬಾರ್ದು, ನಮ್ಮ ಕನ್ನಡತನ ಕಳೆದು ಹೋಗುತ್ತೆ ಅನ್ನೋದು ನನಗನ್ಸಿತ್ತು. ಅಂಥ ವಾಗ್ಮಿ ಹಾಗೂ ಅಂಥ ನಿರೂಪಣೆ ಮಾಡ್ತಾಯಿದ್ರು ಅವ್ರ ಕಾರ್ಯಕ್ರಮಗಳನ್ನು. ಅಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದವರು ಮತ್ತೊಬ್ಬರು, ನನಗೆ ಹೆಚ್ಚಿನವರು ಇಂಗ್ಲೀಷ್ ಪದಗಳನ್ನು ಬಳಸ್ತಾರೆ ಆ್ಯಂಕರ್ಗಳು. ಆದರೆ ಇವರು ನಿರೂಪಣೆ ಮಾಡೋ ಶೈಲಿನೇ ತುಂಬ ವಿಚಿತ್ರವಾಗಿತ್ತು. ಏನು ತೋರಿಕೆಗೆ ಅಥವಾ ಯಾರನ್ನೋ ಓಲೈಸೋ ಥರ ಇದು ಮಾಡೋದು, ಸ್ಪಷ್ಟವಾಗಿ ಶುದ್ಧವಾಗಿ ಮಾತಾಡ್ತಾ ಇದ್ದ ಅಂತ ಬಿಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ಅಪರ್ಣವ್ರಿಗೆ ಕ್ಯಾನ್ಸರ್ ಬಂದಿದ್ದು ಇವಾಗ ಅವರು ಒಂದು ಸೆಲೆಬ್ರಿಟಿ ಹಾಗೂ ಇದಾಗಿದ್ದರಿಂದ ನಮಗೆ ಗೊತ್ತಾಯಿತು. ಆದರೆ ನಿಜವಾಗೂ ಕ್ಯಾನ್ಸರ್ ಅನ್ನೋದು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ನಾನು ಎಷ್ಟೋ ಹಳ್ಳಿಗಳಿಗೆ ಹೋಗ್ತಾ ಇರ್ತೀನಿ, ನಮ್ಮ ಊರ ಕಡೆಯಲ್ಲೂ ಅಷ್ಟೇ ಎಷ್ಟೋ ಕಡೆಯಲ್ಲಿ ಇವತ್ತು ಮನೆಗೆ ಇದೆ. ಕೆಲವರು ಹೇಳ್ಕೊತಾ ಇಲ್ಲ, ಒಂದು ನಾಚಿಕೆಯಿಂದ ಹೇಳ್ಕೊತಾ ಇಲ್ಲ, ಸುಮ್ಮನೆ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಎಷ್ಟೋ ಜನ ಸಾಯ್ತಾ ಇದ್ದಾರೆ ಕ್ಯಾನ್ಸರಿಂದ. ಉಡುಪಿ, ದಕ್ಷಿಣ ಕನ್ನಡ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಇದ್ದಾರೆ, ಎಷ್ಟೋ ಜನಗಿದೆ. ಆದರೆ ಅದು ಯಾವುದೂ ಪಬ್ಲಿಕ್ ಆಗ್ತಾಯಿಲ್ಲ, ಅವ್ರು ಸತ್ತೋಗ್ತಾ ಇದ್ದಾರೆ ನಾರ್ಮಲ್ ಆಗಿ. ಈ ಕ್ಯಾನ್ಸರನ್ನು ನಾವು ತಡೆಯೋ ಬಗ್ಗೆ ಹೇಗೆ ಎಚ್ಚೆತ್ಕೊಳ್ಬೇಕು, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ. ಸ್ನೇಹಿತರೆ, ಫಸ್ಟು ನಾವು ನಮ್ಮ ಜೀವನ ಶೈಲಿಗಳನ್ನು ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಜೀವನ ಶೈಲಿ ನಾವು ಸರಿ ಮಾಡಿಕೊಂಡಾಗ ಮಾತ್ರ, ಇವಾಗ ಹೇಳ್ತಾರೆ ಎಷ್ಟೋ ಜನ, ಅವರದ್ದೆಲ್ಲ ಜೀವನ ಶೈಲಿ ಸರಿ ಇಲ್ವಾ ಅಂತೇಳಿ. ಜೀವನ ಶೈಲಿ ಸರಿ ಇದೆ. ಅಪರ್ಣವ್ರ ಜೀವನ ಶೈಲಿ ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಇದೆ. ಆದರೆ ಕೆಲವೊಂದು ತಪ್ಪುಗಳಿದೆ, ನಾವೇ ಮಾಡಿಕೊಂಡು ನಮ್ಮ ಮೇಲೆ ನಾವು ಹೇರ್ಕೊಂಡು ಬಂದಿರುವಂಥ ತಪ್ಪು, ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಇರುವಂಥ ತಪ್ಪುಗಳು ನಾವು ಇವತ್ತು ನಮ್ಮ ಜೀವನದಲ್ಲಿ ಮಾಡ್ತಾಯಿದ್ದೀವಿ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಇಂಡೈರೆಕ್ಟಾಗಿ ನಮ್ಮನ್ನು ನಿಧಾನ ವಿಷ ಅಂತೀವಿ, ಸ್ಲೋ ಪಾಯ್ಸನ್ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮನ್ನು ಕಾಡ್ತಾ ಇದೆ. ಆದರೆ ನಾವು ಎಚ್ಚೆತ್ಕೊತಾ ಇಲ್ಲ. ನಾವು ಆಕರ್ಷಣೆಗೆ, ಬಣ್ಣಗಳಿಗೆ, ಇದಕ್ಕೆಲ್ಲ ಮಾರು ಹೋಗಿ ಇವತ್ತು ಎಲ್ಲೆಲ್ಲೋ ಫುಡ್ ತಿನ್ನೋದು, ರೋಡಲ್ಲಿ ತಿನ್ನೋದು, ಯಾವುದೋ ಕೆಮಿಕಲ್ ಹಾಕ್ಕೊಂಡು ತಿನ್ನುವಂಥದ್ದು, ಯಾವುದೋ ಗೋಬಿ ಮಂಚೂರಿ ತಿನ್ನೋದು, ಎಲ್ಲೋ ಇದು ತಿನ್ನುವಂಥದ್ದು. ನಾವು ಇದಾಗಿ ನಮಗೆ ರುಚಿ ಬೇಕಷ್ಟೇ, ಅದಕ್ಕೆ ಏನು ಹಾಕ್ತಾರೆ, ಯಾವ ರೀತಿ ರುಚಿ ತರ್ತಾರೆ, ಅದಕ್ಕೆ ಯಾವ ಎಣ್ಣೆ ಹಾಕ್ತಾರೆ, ಅದು ಯಾವುದೂ ನಮ್ಗೆ ಬೇಕಾಗಿಲ್ಲ. ಅತಿ ಹೆಚ್ಚು ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಅಥವಾ ನಮ್ಮ ನೈಸರ್ಗಿಕ ಎಣ್ಣೆಗಳನ್ನು ಯೂಸ್ ಮಾಡಬೇಕು, ಎಳ್ಳೆಣ್ಣೆ ಹಾಗೂ ನಾವು ನೆಲಗಡಲೆ ಎಣ್ಣೆನ ಯೂಸ್ ಮಾಡಬೇಕು. ಆದರೆ ನಾವು ಇವತ್ತು ಅತಿ ಹೆಚ್ಚು ಬೇರೆ ರಿಫೈನ್ಡ್ ಆಯಿಲ್ಗಳನ್ನು, ಪಾಮ್ ಆಯಿಲ್ಗಳನ್ನು ಅತಿ ಹೆಚ್ಚು ಉಪಯೋಗಿಸ್ತಾ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಬರ್ತಾ ಇದೆ. ಆದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೇನು ಗೊತ್ತಾ, ಯಾರಿಗೋ ಬಂತು, ನಮ್ಗೆ ಬರೋದಿಲ್ಲ ಅಂತ. ಆದರೆ ನಮ್ಮ ಸುತ್ತಮುತ್ತ ಇದ್ದವರೇ ನಮ್ಮನ್ನು ಕಳೆದು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ದಿನನಿತ್ಯ ಸೇವಿಸುವಂಥ ಹಾಲಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅನ್ನೋದು ಎಷ್ಟೋ ವರ್ಷಗಳ ಹಿಂದೆಯೇ ಇದಾಗಿದೆ. ಅದರಿಂದ ನಮಗೆ ಬೇರೆ ಕಾಯಿಲೆ ಬರ್ತಾ ಇದೆ ಅನ್ನೋದು ಇದಿದೆ. ನಾವು ತಿನ್ನೋ ಚಿಕನ್ 30 ದಿನ 45 ದಿನದಲ್ಲಿ ನಾವು ಚಿಕನ್ನ ತಿಂತಾಯಿದ್ದೀವಿ. ಆ ಚಿಕನ್ ನಮ್ಮನ್ನು ಏನು ಮಾಡ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡೋದಿಲ್ಲ. ಯಾಕೆ? ನಮ್ಗೆ ಅವಸರ ಇಲ್ಲ, ನಮಗೆ ಚಿಕನ್ ಬೇಕು, ತಿನ್ನಬೇಕು ಅಂಥೇಳಿ ಅತಿ ಹೆಚ್ಚು ಮೊದಲು ವಾರಕ್ಕೊಮ್ಮೆ ತಿಂತಾಯಿದ್ದೆವು ನಾವು ಚಿಕನ್ಗಳನ್ನು. ಅದು ನಾವು ಚಿಕ್ಕವರಿರುವಾಗ, ಊರಲ್ಲಿರುವಾಗ ನಾವು ದೈವ ಭೂತಗಳಿಗೆ ಮಾತ್ರ, ಮತ್ತು ಯಾರಾದರೂ ನಂತರ ಬಂದರೆ ಊರಿನ ಕೋಳಿನ ಕೊಯ್ದು ಸಾರು ಪಲ್ಯ, ಅದು ನಮಗೆ ತುಂಬ ಶ್ರೇಷ್ಠ. ಅದು ಬಿಟ್ಟರೆ ನಾವು ಚಿಕನ್ ಇಲ್ಲ. ಇವಾಗ ವಾರಕ್ಕೆ 2 ಸರಿ 3 ಸತಿ ತಿಂತೀವಿ. ಯಾರು ಬಂದರೂ ಅದೇ. ಆದರೆ ಅದು ನಮಗೆ ಬಿಸ್ನೆಸ್ ಆಗ್ತಾಯಿದೆ, ರೈತರಿಗೆ ಹೆಲ್ಪ್ ಆಗ್ತಾಯಿದೆ ಅಂತ ಎಷ್ಟೋ ಜನ ಹೇಳ್ಬೋದು. ಆದರೆ ರೈತರಿಗೆ ಹೆಲ್ಪ್ ಆಗೋಕ್ಕಿಂತ ಗ್ರಾಹಕರ ಆರೋಗ್ಯ ಎಷ್ಟೋ ಜನರ ಹಾಳಾಗ್ತಾಯಿದೆ. ಎಷ್ಟೋ ಜನದ ಮಕ್ಕಳಾಗುವಂಥ ಭಾಗ್ಯನೇ ಕಳ್ಕೊತಾ ಇದೆ ಇವತ್ತು. ಅದಕ್ಕೆ ಇವತ್ತು IVF ಸೆಂಟರ್ಗಳು ಇಂಥವೆಲ್ಲ ಬಂದಿದೆ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ. ಹಳ್ಳಿಯಲ್ಲಿ ಹೇಳ್ತಾ ಇದ್ನಲ್ಲ, ಅತಿ ಹೆಚ್ಚು ಈ ಚಿಕನ್ನ ತಿನ್ನೋಕೆ ಹಿಡ್ದಿದ್ದಾರೆ. ಯಾಕೆಂದರೆ ಕಡಿಮೆ ರೇಟು,
ಊರಿನ ಕೋಳಿ ಜಾಸ್ತಿ ರೇಟು ಅಂಥೇಳಿ ಕೆಲವರು ರೈತರು ಸಾಕ್ದೇನೆ ಬೇರೆ ಕಡೆಯಿಂದ ಫಾರಮ್ ಕೋಳಿನ ತಂದು ತಿಂದು ಅದನ್ನು ನಾನು ಫಾರ್ಮ್ಗಳಿಗೆ ಹೋಗಿದ್ದೀನಿ, ಅದನ್ನು ಸಾಕೋದು ಅವು ಇದನ್ನೆಲ್ಲ ನೋಡಿದ್ರೆ ನಾವು ಚಿಕನ್ ತಿನ್ನೋದೇ ಬೇಡ ಅನಿಸ್ಬಿಡುತ್ತೆ. ಅಷ್ಟು ಕೆಟ್ಟದಾಗಿರುತ್ತೆ ಆ ಒಂದು ವಾತಾವರಣ. ಅಂಥ ವಾತಾವರಣದಲ್ಲಿ ಅವು ಬೆಳೀತಾವೆ. ಅದನ್ನು ನಾವು ತಿಂತೀವಿ. ನಾವು ತಿನ್ನೋ ಪ್ರತಿಯೊಂದು ತಿನ್ನೋ ಬೆಲ್ಲ ಆಗಿರ್ಬೋದು, ಕೆಮಿಕಲ್ ಹಾಕಿರ್ತಾರೆ. ತಿನ್ನೋ ಇದಾಗಿರ್ಬೋದು, ಒಂದರಲ್ಲೂ ಕೆಮಿಕಲ್ ಇದೆ. ನಾವು ಏನು ಮಾಡಬೇಕು? ನಾವು ಇದೆಲ್ಲದರಿಂದ ಪರಿಹಾರ ಕೊಂಡ್ಕೊಳ್ಳೋದು ಹೇಗೆ ಅಂದರೆ, ನಾವು ಸಹಜ ಸ್ಥಿತಿಗೆ ನಮ್ಮ ಹಿಂದಿನವ್ರ ಲೈಫ್ ಸ್ಟೈಲಿಗೆ ಇವಾಗ ಹೋಗೋದು ನಮ್ಗೆ ಸ್ವಲ್ಪ ಕಷ್ಟ ಉಂಟು. ಯಾಕೆ ಕಷ್ಟ ಇದೆ ಅಂದರೆ, ಇವತ್ತಿನ ಸಾವಯವ ಪದಾರ್ಥಗಳು ಅತಿ ಹೆಚ್ಚು ರೇಟ್ ಜಾಸ್ತಿ. ಅದಕ್ಕೆ ನಾವು ಪರಿಹಾರ ಏನು? ನಾವು ರೈತರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಯಾರು ಔಷಧಿ ಹಾಕದೇ ಇರುವಂಥ ರೈತರಿದ್ದಾರೆ ಅವ್ರ ಹತ್ರ ಡೈರೆಕ್ಟಾಗಿ ತೊಗೊಳ್ಬೇಕು. ಊರಿನ ಹಾಲುಗಳನ್ನು ನಾವು ಸೇವಿಸಬೇಕು, ಊರಿನ ತುಪ್ಪಗಳನ್ನು ತಿನ್ನಬೇಕು. ಈ ಥರ ನಮ್ಮ ಪೂರ್ವಜರಿದ್ದರಲ್ಲ 100 ವರ್ಷದ ತನಕ ಬದುಕ್ತಾಯಿದ್ರು. ಎಲ್ಲೋ 100ಕ್ಕೆ ಒಬ್ಬರೋ ಇಬ್ಬರೋ ಅಪಮೃತ್ಯು ಆಗಿ ಸಾಯ್ತಾ ಇದ್ದರೆ ಹೊರತು, ಮತ್ತು ಬೇರೆ ಬೇರೆ ಯುದ್ಧ ಅಂಥ ಘಟನೆಗಳು ಸಾಯ್ತಾ ಇದ್ದರೆ ಹೊರತು, ಮತ್ತು ಮ್ಯಾಕ್ಸಿಮಮ್ ಹೆಚ್ಚಿನವರು ಬದುಕಿದ್ದಾರೆ. ನಮ್ಮ ಅಜ್ಜಿ ಅವರೆಲ್ಲ ಮಿನಿಮಮ್ 100 ವರ್ಷ ಯಾವ ಕೇರ್ ಇಲ್ಲದೆ ಯಾವ ಆಸ್ಪತ್ರೆಗೆ ಹೋಗದೇ ಬದುಕಿದ್ದಾನೆ. ಅವರು ದಿನನಿತ್ಯ ಏನು ಮಾಡ್ತಾಯಿದ್ರು? ಊರಿಂದನ ಹಾಲು ಸೇವಿಸ್ತಾಯಿದ್ರು, ದಿನನಿತ್ಯ ಗಂಜಿ ಊಟ ಮಾಡ್ತಾಯಿದ್ರು, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾಯಿದ್ರು. 100 ವರ್ಷ ಬದುಕಿದ್ರು. ಒಂದು 8-10 ಮಕ್ಕಳಿಗೆ ಅವರು ಇದು ಮಾಡಿದ್ದಾರೆ, ಮಕ್ಕಳನ್ನ ಸಾಕಿ ಬೆಳೆಸಿದ್ದಾರೆ. ಎಷ್ಟೋ ಊರಲ್ಲಿ ಅವ್ರ ಹೆಸರು ಆವತ್ತು ಶಾಶ್ವತವಾಗಿತ್ತು. ಎಷ್ಟೋ ಬೇರೆ ಮಕ್ಕಳಿಗೆ, ಬೇರೆ ಜಾತಿ ಬೇರೆ ಮಕ್ಕಳಿಗೆ ಅವರು ಅನ್ನದಾನ ಅದು ಇದು ಮಾಡ್ತಾಯಿದ್ರು. ಯಾರು ಬಡವರು ಅವ್ರಿಗೆ ಊಟ ಹಾಕಿ ಮನೆಗೆ ಬಂದರೆ ಊಟ ಹಾಕದೆ ವಾಪಸ್ ಕಳಿಸೋದಿಲ್ಲ. ಆ ಥರ ಅವರು ಬದುಕಿದ್ದಾರೆ. ಯಾಕೆಂದರೆ ಅವರಲ್ಲಿದ್ದು ಒಳ್ಳೆತನ. ಇವತ್ತು ನಮ್ಮ ಜೊತೆ ನಮಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಎಷ್ಟೆಷ್ಟೊತ್ತಿಗೂ ಊಟ ಮಾಡೋ ಸಮಯಗಳು ಬದಲಾಗಿದೆ. ಪ್ರತಿಯೊಂದಕ್ಕೂ ಇವತ್ತು ಈ ರೋಗಗಳಿಗೆಲ್ಲ ನಾವು ಬೈತಾ ಇರೋದ್ರೆ ಆ ರೋಗಗಳ ಕಾರಣ ಅಲ್ಲ, ನಾವೇ ಕಾರಣ. ನಮ್ಮ ಒತ್ತಡ ಜೀವನ ಕಾರಣ, ನಾವು ಬದುಕ್ತಾ ಇರೋ ಲೈಫ್ ಸ್ಟೈಲ್ ಕಾರಣ. ನಾವು ಏನೋ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ನಮ್ಮ ಮುಂದೆ ಬೆಳೆಯೋ ಅಷ್ಟೊತ್ತು ಒಳಗಡೆ ಅವರು ಬೆಳೆದು ಒಂದು ಹಂತಕ್ಕೆ ಬರೋ ಅಷ್ಟೊತ್ತಿಗೆ 45, 50 ವರ್ಷ, 60 ವರ್ಷಕ್ಕೆ ನಾವು ಜೀವ ಬಿಡ್ತಾ ಇದ್ದೀವಿ. ಈ ಜೀವನಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡಿದ್ದ ಅಂತ ನಾವು ಒಂದು ಸತಿ ಯೋಚನೆ ಮಾಡಿದ್ರೆ ನನಗನ್ಸುತ್ತೆ, ಇಷ್ಟು ಜೀವನಕ್ಕೆ 50-60 ವರ್ಷ ಬದುಕೋದಕ್ಕೋಸ್ಕರ ನಾವು ಇಷ್ಟು ಒದ್ದಾಡಬೇಕಾ? ಇಷ್ಟೆಲ್ಲ ಪರಿಪಾಲಿಸಬೇಕಾ? ನಮ್ಮ ಜೀವನ ಒತ್ತಡರಹಿತವಾಗಿ ಧ್ಯಾನ, ಯೋಗ, ನಮ್ಮ ಆಧ್ಯಾತ್ಮಿಕ ಇಂಥದ್ರ ಜೊತೆಗೆ ನಾವು ಜೀವನ ಕಳೆದ್ರೆ ನಮ್ಮ ಆಯುಷ್ಯ ಜಾಸ್ತಿ ಆಗುತ್ತೆ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ನಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅತಿ ಹೆಚ್ಚು ಆಯುಷ್ಯದಲ್ಲಿ ಹೇಗೆ ಬದುಕ್ತಾರೆ, ಎಷ್ಟು ಜನ ಈ ಥರ ಬದುಕಿದವರಿದ್ದಾರೆ. ಒಂದು ಜನಾಂಗ ಇದೆ, ಅವರು ನಿರಂತರವಾಗಿ 80-90 ವರ್ಷ, 100 ವರ್ಷ ಬದುಕಿದ್ದವರಿದ್ದಾರೆ. ನಮ್ಮ ಪರಿಚಯದಲ್ಲಿ ಎಷ್ಟೋ ಜನ ಇದ್ದಾರೆ. ಅವರು ದಿನನಿತ್ಯ ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ಕೆಲಸ. ಅವ್ರು ಏನೇ ಕೆಲಸ ಇರಲಿ, ಅವ್ರು ಬಿಸ್ನೆಸ್ ಮ್ಯಾನ್ಗಳು, ಏನೇ ಸಮಯ ಇದ್ದರೂ 1:00ವರೆಗೆ ಊಟ ಮಾಡಲೇಬೇಕು. ಅವರು 1:30 7:00ವರೆಗೆ ಅವರು ಯಾವುದೇ ಕಾರಣಕ್ಕೂ ತಪ್ಪೋದೇ ಇಲ್ಲ, ಆ ಟೈಮ್ ಊಟ ಮಾಡ್ತಾರೆ ಅವರು. ಮತ್ತು ಸಾಯಂಕಾಲ ಅಷ್ಟೇ 8 ಗಂಟೆ ಅಷ್ಟೊತ್ತಿಗೆ ಅವ್ರು ಏನೇ ಬಿಸ್ನೆಸ್ ಇದ್ದರೂ 8 ಗಂಟೆ ಕ್ಲೋಸ್ ಮಾಡ್ತಾರೆ. 8 ಗಂಟೆ 8:30 9 ಗಂಟೆ 8 ಗಂಟೆ 8:30 ಒಳಗಡೆ ಊಟ ಮಾಡ್ತಾರೆ. ಆ ರೀತಿ ಸಿಸ್ಟಮ್ನ ಅವರು ಜೀವನ ಬಳಸ್ಕೊಂಡವರು ಎಷ್ಟೋ ಜನ 100 ವರ್ಷ ಇವತ್ತೂ ಇದ್ದಾರೆ. 85-90 ವರ್ಷ ಬದುಕಿದವರು ಆರಾಮಾಗಿ ಬದುಕೊಂಡಿದ್ದಾರೆ. ಎಷ್ಟೋ ಜನ ಅವರಿಗೆ 80-90 ವರ್ಷದ ನಂತರ ಹಾರ್ಟ್ ಸ್ಟಂಟ್ ಹಾಕ್ಕೊಂಡು ಬದುಕಿದ್ದಾರೆ. 80 ವರ್ಷದ ನಂತರ ಅವ್ರಿಗೆ ಹಾರ್ಟ್ ಬ್ಲಾಕೇಜ್ ಬಂದಿದೆ. ಯಾಕೆಂದರೆ ಕೆಲಸ ಇದೆಲ್ಲ ಕಡಿಮೆ ಆದ್ರ ಮೇಲೆ ಬ್ಲಾಕೇಜ್ ಬಂದಿದ್ದು ಹೊರತು ಮೊದಲು ಅಷ್ಟರವರೆಗೂ ಅವರಿಗೆ ಹಾರ್ಟ್ ಬ್ಲಾಕೇಜ್ ಬಂದಿಲ್ಲ. ಈ ಥರ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ನಾನು ಅಪಾರ್ಟ್ನವ್ರೊಬ್ಬರಲ್ಲ, ಚಿಕ್ಕ ವಯಸ್ಸಲ್ಲಿ ಇನ್ನೂ 40 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಕ್ಯಾನ್ಸರ್ ಬರ್ತಾಯಿದೆ, ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾಯಿದೆ. ಇದನ್ನು ನಾವು ತಡೆಯಬೇಕು ಅಂದರೆ ನಾವು ನಮ್ಮ ಆಹಾರ ಸುರಕ್ಷತೆಯನ್ನು ನಾವು ಇದು ಮಾಡಬೇಕು. ಸಾವಯವ ಪದಾರ್ಥಗಳು ರೈತರು ಉತ್ತೇಜನ ಮಾಡಬೇಕು. ಯಾರೋ ಒಬ್ಬರು 4-6 ಜನ ಬೆಳೆದು ಡಬಲ್ ರೇಟ್ ಮಾಡ್ತಾರಲ್ಲ, ಎಲ್ಲರೂ ಬೆಳೆಯೋ ಥರ ಉತ್ತೇಜನ ಮಾಡಬೇಕು. ನಾವು ಅಂಥ ಪ್ರಾಡಕ್ಟ್ಗಳನ್ನ ಹುಡುಕೊಂಡು ಹೋಗಬೇಕು. ನಾವು ಬೇಡದಿದ್ದಕ್ಕೆಲ್ಲ ಇಡೀ ಊರು ಸುತ್ತೀವಿ, ಕಾರ್ ತೊಗೊಂಡು ಎಲ್ಲೆಲ್ಲೂ ಹೋಗ್ತೀವಿ. ಆದರೆ ನಮಗೆ ಬೇಕಾಗುವಂಥ ವಸ್ತುಗಳಿಗೋಸ್ಕರ ನಾವು ಹೋಗೋದೇ ಇಲ್ಲ, ಹುಡ್ಕೋದೇ ಇಲ್ಲ, ರೈತರನ್ನ ಹುಡ್ಕೋದೇ ಇಲ್ಲ ನಾವು. ನಮ್ಗೆ ಅವನು ಬೇಕಾಗಿಲ್ಲ, ಅವನು ಕೇವಲ ಮಾಡಿದ್ದೀವಿ, ಅವನು ಅತಿ ಹೆಚ್ಚು ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾನೆ, ಅದನ್ನು ನಾವು ತಿಂತಾಯಿದ್ದೀವಿ. ನಮಗೆ ಕ್ಯಾನ್ಸರ್ ಬರುತ್ತೆ, ಬೇರೆ ಬೇರೆ ರೋಗಗಳು ಬರುತ್ತೆ. ಅದಕ್ಕೆ ನಾವು ರೈತರನ್ನ ಉಳಿಸೋಣ. ಆದಷ್ಟು ನಮಗೆ ಆರೋಗ್ಯ ಬಗ್ಗೆ ನಾವು ತಿಳ್ಕೊಳ್ಳೋಣ, ಒತ್ತಡ ಮುಕ್ತ ಜೀವನನ ಸಾಧಿಸ್ಕೊಳ್ಳೋಣ. ಆವಾಗ ನಮ್ಗೆ ಈ ರೀತಿ ರೋಗಗಳು ಬರೋದಿಲ್ಲ. ಬಂದರೂ ನಾವು ಅದನ್ನು ತಡೆಯೋ ಶಕ್ತಿ ಇರುತ್ತೆ. ಅದರಿಂದ ನಾವು ಟ್ರೀಟ್ಮೆಂಟಿಂದ ಗುಣಮುಖ ಆಗೋ ಪ್ರಭಾವ ಇದೆಯಲ್ಲ, ಅದು ಬೇಗ ಬರುತ್ತೆ. ಎಲ್ಲ ಆರೋಗ್ಯ ಕೆಲವರು ಇದನ್ನೆಲ್ಲ ಫಾಲೋ ಮಾಡಿದವ್ರಿಗೆ ಬರುತ್ತೆ, ಆದರೆ ಅವರು 100 ವರ್ಷದವರೆಗೂ ಟ್ರೀಟ್ಮೆಂಟ್ ತಗೊಂಡು ಬದುಕಿ ಬಿಡ್ತಾರೆ. ಅದಕ್ಕೆ ಆ ರೀತಿ ಜೀವನಗಳಿಗೆ ನಾವು ಹಾಕೋಣ.
ಅಪರ್ಣವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಇನ್ನೂ ಮುಂದಿನ ಭಾಗದಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ, ಆಯುಷ್ಯದ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.